ಹಾಯ್ ಎಲ್ಲರಿಗೂ ನಮಸ್ಕಾರ. ಮಲ್ಟಿ ಕ್ರಿಯೇಟಿವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನೀವು ಏನು ನೋಡ್ತಾ ಇದ್ದೀರಾ ಇಲ್ಲಿ ವಿಡಿಯೋ, ಇದು ರಬ್ಬರ್. ಈ ರಬ್ಬರ್ ಸಹಾಯದಿಂದ ನಾನು ನಿಮಗೆ ಒಂದು ಕ್ರಿಯೇಟಿವ್ ಆಗಿ ಯಾವ ಥರ ಬ್ರೇಸ್ಲೆಟ್, ಕೀ ಬಂಚ್ ನಾವೇನಾದರೂ ಯೂಸ್ ಮಾಡ್ಕೊಬೋದು, ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನೋಡಿ, ಈ ಥರ ಒಂದು ರಬ್ಬರ್ನ ತೊಗೊಂಡು ಅದನ್ನು ಇಂಟು ಮಾರ್ಕ್ ಶೇಪಲ್ಲಿ ನಾವು 2 ಫಿಂಗರಿಗೆ ಹಾಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಅದ್ರ ಮುಂದೆನೂ ಸಹ ನಾವು 2 ರಬ್ಬರ್ನ ಸೇಮ್ ಹಾಗೆ ಇಂಟು ಮಾರ್ಕ್ ಆಗಲ್ಲ, ಸೇಮ್ ನಾವು ಹೆಂಗೆ ರಬ್ಬರ್ ಬ್ಯಾಂಡ್ ಹಾಕ್ತೀವಿ ಆ ಥರ ಹಾಕೊಬೇಕಾಗುತ್ತೆ. ನಾವು ಇಂಟು ಮಾರ್ಕಾಗಿ ಏನು ಹಾಕಿದ್ವಿ ಅದನ್ನು ನಾವು ಆಪೋಸಿಟ್ಟಾಗಿ, ಅಂದರೆ ಅದನ್ನು ಫಸ್ಟ್ ಏನಿರುತ್ತೆ ರಬ್ಬರು ಅದರಿಂದ ಫಿಂಗರ್ ಒಳಗಡೆ ನಾವು ಅದನ್ನು ತೂರಿಸ್ಬೇಕಾಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ನಾವು ಆವಾಗ 2 ಹಾಕ್ಕೊಂಡಿದ್ವಿ, ಬಟ್ ಇವಾಗ ಒಂದೇ ರಬ್ಬರ್ನ ಹಾಕ್ಕೊಬೇಕು. ಲಾಸ್ಟ್ ಒಂದು ಏನು ರಬ್ಬರ್ ಇರುತ್ತೆ ಅದನ್ನು ನಾವು ಫಿಂಗರಿಂದ ಮಧ್ಯ ನಾವು ಅದನ್ನು ತಗೊಬರಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋದರೆ ನಮಗೆ ಒಂದು ಬ್ರೇಸ್ಲೆಟ್ ಅಥವಾ ಕೀ ಬಂಚ್ ರೆಡಿ ಆಗುತ್ತೆ. ನೋಡಿ ಯಾವ ಥರ ಹಾಕೋಬೇಕು ಅಂತ ಇನ್ನೊಂದು ಸಲ ನೋಡ್ಕೊಳ್ಳಿ. ಲಾಸ್ಟ್ ಏನಿರುತ್ತೆ ಅದನ್ನು ನಾವು ಫಿಂಗರಿಂದ ಮಧ್ಯೆ ತೂರಬೇಕು. ನೋಡಿ ಅದು ಫಿಂಗರಿಂದ ಮುಂದೆ ಬರ್ತಾನೆ ಇರುತ್ತೆ, ಯಾಕಂದರೆ ನಾವು ಮುಂದೆ ಹಾಕ್ತೀವಲ್ವ ಎಳೆದು, ಅದರಿಂದ ಸೊ ಆ್ಯಸ್ ಇಟ್ ಈಸ್ ಸೇಮ್ ಹಿಂದೆ ಏನಿರುತ್ತೆ ರಬ್ಬರು ಅದನ್ನು ನಾವು ಮುಂದೆ ಫಿಂಗರ್ ಒಳಗಡೆ ತೋರಿಸ್ಬೇಕು. ನೋಡಿ ಹಾಗೆ ಲಾಸ್ಟ್ ಒಂದು ಹಿಂಗಿರುತ್ತೆ ಅದನ್ನು ಮಾತ್ರ ಮಿಡಲಲ್ಲಿ ಅಥವಾ ಫಸ್ಟುದೆಲ್ಲ ಹಾಕಿದ್ರೆ ಅದು ಸರಿ ಬರೋದಿಲ್ಲ. ನೋಡಿ ಹಿಂದ್ಗಡೆ ನಾವೇನು ಆ್ಯಡ್ ಮಾಡಿದ್ವಿ ಮಧ್ಯೆ ತೂರಿದ್ವಿ ಬೆರಳಿಂದ ಅದನ್ನು ಹಿಂದೆ ಮೂವ್ ಮಾಡ್ಕೊತಾ ಇರಬೇಕು. ಅದನ್ನು ನಾವು ಇದನ್ನು ನಾವೇನು ಕ್ರಿಯೇಟ್ ಮಾಡ್ತಾ ಇರ್ತೀವಿ ಆವಾಗ ಅದು ಬೆರಳಿಂದ ಮುಂದೆ ಬರ್ತಾನೆ ಇರುತ್ತೆ. ಆವಾಗ ಅದನ್ನು ನಮಗೆ ಎಲ್ಲಿ ಪರ್ಫೆಕ್ಟಾಗಿ ಇರುತ್ತೆ ನಮ್ಮದು ಫಿಂಗರ್ಸ್ ಅಲ್ಲಿಗೆ ನಾವು ಎಳ್ಕೊಬೇಕು. ಅತಿ ಮುಂದೆ ಬಂದರೆ ನಾವು ಎಳ್ದು ಹಾಕ್ಲಿಕ್ಕಾಗಲ್ಲ, ಸೊ ಅದನ್ನು ಹಿಂದೆ ತಗೊಳ್ತಾನೆ ಇರಬೇಕು. ನೋಡಿ ಫಸ್ಟ್ ಮಾತ್ರ 2 ರಬ್ಬರ್ ಬ್ಯಾಂಡ್ ಹಾಕಿದ್ದು ನಾವು, ನೆಕ್ಸ್ಟ್ ಅದು ಫ್ರಂಟ್ ಸೈಡೆಲ್ಲ ಒಂದೊಂದನೇ ಹಾಕಿ ಲಾಸ್ಟ್ ಏನು ರಬ್ಬರ್ ಇರುತ್ತೆ ಅದನ್ನು ನಾವು ಫಿಂಗರ್ ಮಧ್ಯೆ ಹಾಕ್ತಾ ಬರಬೇಕಾಗುತ್ತೆ. ನೋಡಿ ಇಷ್ಟೊಂದು ಈಸಿಯಾಗಿ ನಾವು ಕ್ರಿಯೇಟ್ ಮಾಡ್ಬೋದು. ನೋಡಿ ಹಾಗೆ ನೋಡ್ತಾ ಇರಿ, ನೀವು ಟ್ರೈ ಮಾಡ್ತಾ ಇರಿ, ಗೊತ್ತಾಗುತ್ತೆ. ಇದೇನು ಸಿಲ್ಲಿ ಥರ ಅಂತ ಅನಿಸ್ಬೋದು, ಬಟ್ ಇದನ್ನು ಮಕ್ಕಳಿಗೆ ಮಾಡಿಸಿ, ಅವ್ರಿಗೆ ತುಂಬ ಕ್ರಿಯೇಟಿವಿಟಿ ಆಗಿರುತ್ತೆ. ಮಕ್ಕಳು ಸುಮ್ಮನೆ ಹೊರಗಡೆ ಹೋಗಿ ಅದು ಇದು ಆಟ ಮಾಡೋದಕ್ಕಿಂತ ಮೈಂಡ್ ಗೇಮ್ ಅಂತಲೇ ಹೇಳ್ಬೋದು. ಇದನ್ನು ಅವರಿಗೂ ಖುಷಿನೂ ಸಿಗುತ್ತೆ, ನಮಗೂ ಖುಷಿ ಸಿಗುತ್ತೆ. ನಾವೇ ಏನಾದರೂ ಒಂದು ಅಚೀವ್ ಮಾಡಿದಾಗ ನಮಗೆ ಖುಷಿ ಸಿಗಲ್ವಾ, ಹಾಗೆಯೇ ಇದೆಲ್ಲ ಚಿಕ್ಕ ಚಿಕ್ಕ ಥಿಂಗ್ಸ್ ಇರ್ಬೋದು, ಬಟ್ ದೊಡ್ಡ ಮ್ಯಾಟ್ರ್ ಅಂತಾರಲ್ಲ ಹಾಗೆ. ನೋಡಿ ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೀಗೆ ಯಾವುದೆಲ್ಲ ನೆಕ್ಸ್ಟ್ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡಿ ಮನೇಲಿ ಚಿಕ್ಕ ಮಕ್ಕಳು ಇರ್ತಾರಲ್ವ ಅವರಿಗೆ ಇದನ್ನು ಆ್ಯಕ್ಟಿವಿಟಿ ಮಾಡಿಸಿ, ಅವರಿಗೂ ಮೈಂಡ್ ಕ್ರಿಯೇಟಿವ್ ಆಗಿ ವರ್ಕ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಎಷ್ಟು ಕಲರ್ಸ್ ಇರುತ್ತೆ ಅಷ್ಟನ್ನು ನಾವು ಮಿಂಗಲ್ ಮಾಡಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬ್ರೇಸ್ಲೈಟು. ನೋಡಿ ನಾನಿಲ್ಲಿ ಯೆಲ್ಲೋ ಕಲರು, ಗ್ರೀನ್ ಕಲರು, ಇವಾಗ ಪಿಂಕ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. 3 ಕಲರ್ ನಾನು ಯೂಸ್ ಮಾಡಿ ಇಲ್ಲಿ ಬ್ರೇಸ್ಲೆಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ನಾನು ಇದನ್ನು ಉಲ್ಟಾ ಇಟ್ಕೊಂಡು ಹಾಕ್ತಾಯಿದ್ದೀನಿ ಇವಾಗ. ಯಾಕಂದರೆ ಹಿಂದ್ಗಡೆ ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಎಳ್ಕೊಬೇಕು ಹಿಂದೆ, ಅದು ನೀಟಾಗಿ ಕೂರಬೇಕಂದ್ರೆ, ಇಲ್ಲಾಂದರೆ ಒಂದು ಲೂಸ್ ಆಗುತ್ತೆ ಒಂದು ಟೈಟ್ ಆಗುತ್ತೆ ಅಲ್ವಾ. ಸೊ ಅದರಿಂದ ನಾನಿಲ್ಲಿ ಹಿಂದ್ಗಡೆ ಎಳ್ಕೊತಾ ಇದ್ದೀನಿ. ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಮಕ್ಕಳಿದ್ರೆ ಮಕ್ಕಳ ಹತ್ರ ಮಾಡಿಸಿ, ಅವ್ರಿಗೆ ತುಂಬ ಖುಷಿಯಾಗುತ್ತೆ, ಅವರು ಕಲ್ತಂಗೆ ಆಗುತ್ತೆ, ಅವರಿಗೆ ಒಂದು ಆ್ಯಕ್ಟಿವಿಟಿ ಇದು ಅಂತ ಅನ್ಬೋದು.
ನೋಡಿ ಚೆನ್ನಾಗಿದೆ ಅಲ್ವಾ? ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋದರೆ ನಮ್ಮದು ಬ್ರೇಸ್ಲೆಟ್, ಕೀ ಬಂಚ್ ನಾವೇನಕ್ಕೆ ಯೂಸ್ ಮಾಡ್ಕೊತೀವಿ ಅದಕ್ಕೆ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ? ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿ ಲಾಸ್ಟಿಗೆ ಏನು ಮಾಡಬೇಕಂದ್ರೆ ನಾವು ಫಿಂಗರ್ ಒಳಗಡೆ ಇರುತ್ತಲ್ವ ಅಲ್ಲಿಗೆ ನಾವು ಅದನ್ನು ನಾಟ್ ಹಾಕೋಬೇಕು. ಬಿಚ್ಚೋಗ್ಬಿಡ್ತು, ಅದಕ್ಕೆ ನೆಕ್ಸ್ಟು ಏನಿದೆ ರಬ್ಬರು ಅದನ್ನು ಫಿಂಗರಿಗೆ ತೋರಿಸಿ ಅದರೊಳಗಡೆಯಿಂದ ನಾಟ್ ಹಾಕೊತಾ ಇದ್ದೀನಿ. ನೋಡಿ ಮುಗೀತಿಲ್ಲಿಗೆ ಈ ಥರ ಕಾಣಿಸುತ್ತೆ ಫೈನಲಿ. ನೋಡಿ ಚೆನ್ನಾಗಿದೆ ಅಲ್ವಾ? ಬ್ರೇಸ್ಲೆಟ್ ನೋಡಿ ಕೈಗೆ ಹಾಕ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ಕೀ ಬಂಚ್ಗೆ ಹಾಕಿದ್ರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಆಲ್.